ಹಾಯ್, ಹಲೋ, ನಮಸ್ಕಾರ. ಓಂ ನಮಃ ಶಿವಾಯ. ನಾನು ಸೆಲ್ವರಾಜ್ ಮಾತಾಡೋದು. ದಕ್ಷಿಣ ಕರ್ನಾಟಕ MLC ಕಿಶೋರ್ ಕುಮಾರ್ ಹುಟ್ಟಿಯಾಡಿ ಅವರಿಗೆ ನನ್ನ ವಿನಂತಿ. ನಾನೀಗ ಹೇಳುವುದು ನಿಮಗೆಲ್ಲ ಗೊತ್ತುಂಟೋ ಇಲ್ಲವೋ ನನಗೂ ಗೊತ್ತಿಲ್ಲ. ನನಗೂ ಗೊತ್ತಿರುವ ವಿಷಯವನ್ನು ನಾನು ನಿಮ್ಮಲ್ಲಿ ಹೇಳಿಕೊಳ್ತೇನೆ. ನಾನೀಗ ನನಗೂ ಗೊತ್ತಿರುವ ಕೋಳಿಘಟ್ಟ ವಿಷಯವನ್ನು ನಾನು ಹೇಳ್ತಾ ಇದ್ದೇನೆ. ಈ ಕೋಳಿ ಯಾರು, ಇದು ಎಲ್ಲಿಂದ ಬಂದದ್ದು ಅಂದು, ಈ ಕೋಳಿಘಟ್ಟ ಯಾಕೆ ನಾವು ಮಾಡುವುದು ಅದರ ವಿಷಯ ನಾನೀಗ ಹೇಳ್ತಾ ಇದ್ದೇನೆ. ಇದು ನಮ್ಮ ಅವತಾರ ಕಾಲದಿಂದ ಈ ಕೋಳಿಘಟ್ಟ ಬಂದದ್ದು, ಇವತ್ತಿನಿಂದಲ್ಲ. ಅವತಾರ ಕಾಲ ಅಂದರೆ ನಮ್ಮ ಹಿಂದೂ ದೇವರೆಲ್ಲ ಅವತಾರ ದೇವರುಗಳು. ಹಾಗೆ ಅವತಾರ ಕಾಲದಲ್ಲಿ ಬಂದದೇ ಈ ಕೋಳಿಘಟ್ಟ. ಏನಂದರೆ, ಸೂರಪದ್ಮ ಅನ್ನೋ ಒಂದು ರಾಕ್ಷಸ ಇದ್ದ. ಅವ ದೊಡ್ಡ ಶಿವನ ಭಕ್ತ. ಅವ ಒಂದು ಸಲ ಶಿವನಲ್ಲಿ ವರ ಕೇಳಿ ತಪಸ್ ಮಾಡ್ತಾ ಇದ್ದಾನೆ. ಅವನ ತಪಸ್ಸನ್ನು ಮೆಚ್ಚಿಸಿ ಈ ಶಿವ ಪ್ರತಿಷ್ಠೆ ಆಗ್ತಾರೆ. ಶಿವ ಪ್ರತಿಷ್ಠೆ ಆಗಿ ಅವನಲ್ಲಿ ಕೇಳ್ತಾರೆ, ನಿನಗೆ ಎಂಥ ವರ ಬೇಕು ಅಂತ ಕೇಳ್ತಾರೆ. ಅವ ಹೇಳ್ತಾನೆ, ನನ್ನನ್ನು ಸಾಯಿಸ್ಲಿಕ್ಕೆ ಆಗಾದ ವರ, ಸರಿಯಾದ ವರ ಬೇಕು ಅಂತ ಅವನು ಕೇಳ್ತಾನೆ. ಹಾಗೆ ಶಿವ ಅವನು ಕೇಳಿದ ವರವನ್ನು ಕೊಡ್ತಾರೆ. ಕೊಟ್ಟು ಆದ ಮೇಲೆ ಸ್ವಲ್ಪ ಕಾಲ ಆಗುವಾಗ ಇವ ದೇವರುಗಳಿಗೆಲ್ಲ ಉಪದ್ರ ಮಾಡಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಈ ದೇವರುಗಳೆಲ್ಲ ಬಂದು ಶಿವನ ಹತ್ರ ಹೇಳ್ತಾರೆ. ಅದಕ್ಕೆ ಶಿವ ಎಂತ ಮಾಡ್ತಾರೆ, ನಾನು ವರ ಕೊಟ್ಟಾಯಿತು, ನನ್ನಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಂತ ಮಾಡುವುದು ಆಲೋಚನೆ ಮಾಡಿ ಈ ಶಿವ ಒಂದು ಉಪಾಯ ಮಾಡ್ತಾನೆ. ಏನೆಂತ ಗೊತ್ತಿಲ್ಲ, ಅವರ ಕಣ್ಣಿಂದ 6 ಬೆಂಕಿ ಉಂಡೆಗಳನ್ನು ಸನ್ಮುಗ ನದಿಗೆ ರಟ್ಟಿಸ್ತಾರೆ. ಸನ್ಮುಗ ನದಿಗೆ ರಟ್ಟಿಸುವಾಗ ಅಲ್ಲಿಂದ ಬರುವುದೇ ಆರುಮುಗ ಅಂದರೆ ಕಾರ್ತಿಕೇಯ, ಸುಬ್ರಹ್ಮಣ್ಯ, ದಂಡಪಾಣಿ, ಬೇಲ್ಮುರುಗನ್, ಮುರುಗವೇಲ್, ಅಂದರೆ ಇಂಥ ಕೆಲವು 6 ಹೆಸರು ಅವ್ರಿಗೆ ಉಂಟು. ಅವರನ್ನು ಆ ಥರ ಎಲ್ಲ ಕರೀತಾರೆ. ಹಾಗೆ ಇರುವಾಗ ಈ ಸುಬ್ರಹ್ಮಣ್ಯ ಬಂದು ಈ ರಾಕ್ಷಸೊಟ್ಟಿಗೆ ಪೆಟ್ಟು ಅಂದರೆ ಯುದ್ಧ ಮಾಡ್ತಾನೆ. ಯುದ್ಧ ಮಾಡುವಾಗ ಏನಾಗಿದೆ ಗೊತ್ತಿಲ್ಲ, ಇವನಲ್ಲಿ ಒಂದು ಸಿಂಹ ಉಂಟು, ಒಂದು ಆನೆ ಉಂಟು. ಈ ಆನೆಯನ್ನು ಕಾಡಿಗೆ ಓಡಿಸ್ತಾರೆ. ಇದು ಕಾಡಿಗೆ ಓಡಿಸಿ ಆಯಿತು. ಸಿಂಹವನ್ನು ತೆಗೆದು ದುರ್ಗ